ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಕೊಲ್ಬೇಡ ಕೀರ್ತಿ, ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ಯಾ? ಏನಿಲ್ಲ, ಕನ್ಸು, ಕೆಟ್ಟ ಕನ್ಸು. ಕೊಲ್ಬೇಡ ಅಂಜಲಿ ಅಂತಿದ್ದಿಲ್ಲ, ಯಾರದು? ಯಾರು ಇಲ್ಲ, ಕನ್ಸು. ಅನ್ಸ್ತಾನೆ, ಬಿಟ್ಟಾಕು. ಇಲ್ಲ, ಬೆಳಗಿನ ಜಾವ ಬಿದ್ದ ಕನ್ಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಮನೇಲಿ ಹೇಗಿದ್ದಾರೋ ಏನೋ. ಅಷ್ಟೇ ತಾನೆ, ಬೆಳಿಗ್ಗೆ ಫೋನ್ ಮಾಡಿದ್ರಾಯ್ತು. ತಗೋ. ಮಲ್ಕೋ. ಹರಿ ಓಂ. ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹರಿ ಓಂ. ಏನು ಪರವಾಗಿಲ್ಲ, ಹೇಳಿ. ನಿಮ್ಮ ಸ್ವಾಮೀಜಿ ಮತ್ತೆ ಫೋನ್ ಮಾಡಿ ಸೀತಾರಾಮಯ್ಯನವ್ರಿಗೆ ನೆನಪು ಮಾಡು ಅಂತ ತೊಂದರೆ ಕೊಡ್ತಾ ಇದ್ದಾರೋ? ಯಾಕೆ ಈಗ ಹೇಳ್ತಾ ಇದ್ದೀರಾ? ಅವ್ರು ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಅವ್ರು ನಮ್ಮನ್ನೆಲ್ಲ ಇವತ್ತು ಅನಾಥರಾಗಿ ಬಿಟ್ಟು ಹೋಗಿದ್ದಾರೆ. ಅನಾಥರ? ಯಾಕೆ, ಏನಾಯ್ತು? ಅವರು ಮಾನಸ ಯಾತ್ರೆ ನಡೀತಿರ್ಬೇಕಾದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಕಣಿವೆಗೆ ಬಿದ್ದೋಗಿದ್ದಾರೆ. ಏನು ಏನು ಹೇಳ್ತಾ ಇದ್ದೀರಾ? ಅಲ್ಲಿ ಹುಡುಕಾಟ ನಡೀತಿದೆಯಂತೆ. ಇನ್ನು ಇವ್ರ ಬಗ್ಗೆ ಏನೂ ಪತ್ತೆ ಇಲ್ಲ. ಅಲ್ಲಪ್ಪ, ಹಾಗಾದ್ರೆ ಹಾಗೆ ಅಲ್ಲ, ಇಲ್ಲಿ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಇನ್ನೂ 3-4 ದಿವಸ ಹುಡುಕಿ ಆಮೇಲೆ ಅನೌನ್ಸ್ ಮಾಡ್ತಾರಂತೆ. ಏನು ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಹುಡುಕಾಟ ನಡೆಸ್ತಾ ಇರ್ಬೋದಷ್ಟೇ. ನನಗೇನೋ ಅವ್ರು ಬದುಕಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಏನೇನೋ ಮಾತಾಡಬೇಡ್ರಿ. ಅವನಿಗೆ ಏನೂ ಆಗೋದಿಲ್ಲ. ಅಲ್ಲ, ಅವರಿಗೆ ಏನೂ ಆಗೋದಿಲ್ಲ, ಏನೂ ಆಗಿಲ್ಲ. ಗೊತ್ತಾಯ್ತಾ? ನೋಡಿ, ಏನಾದರೂ ವಿಷಯ ಗೊತ್ತಾದರೆ ತಕ್ಷಣ ನನಗೆ ಫೋನ್ ಮಾಡಿ. ಆಯ್ತು. ಗುರುಜಿ ಹೇಳಿದ ವಿಷಯ ಏನ್ ಮಾಡಿದ್ರಿ? ಯಾವುದು? ಅದೇ ನಿಮ್ಗೊಂದು ಪತ್ರ ಕೊಟ್ಟಿದ್ರಂತಲ್ಲ, ಅದನ್ನ ಓದಿದ್ರಾ? ಇಲ್ಲ. ಅದ್ರ ಬಗ್ಗೆ ಅವ್ರು ತುಂಬಾನೇ ಹೇಳ್ತಾ ಇದ್ರು. ದಯವಿಟ್ಟು ಅದನ್ನ ಮೊದಲು ಓದಿ. ಯಾವುದಕ್ಕೂ ಒತ್ತಾಯ ಮಾಡದೇ ಇರೋ ಗುರುಗಳು ಇದೊಂದು ವಿಷಯನ ಪದೇ ಪದೇ ಹೇಳ್ತಾ ಇದ್ರು. ಸರಿ, ಓದ್ತೀನಿ ಬಿಡಿ. ಹರಿ ಓಂ. ಆಯ್ತು, ಹರಿ ಓಂ. ಏನು ಸರಿ ನನಗೆ ಕಡಿಮೆ ಒಳಗೆ ಬಿದ್ದಿದ್ದಾನ ಅಂದರೆ ಅವರು ಬದುಕಿರ್ತಾನ? ಇಲ್ಲ 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 ಇಲ್ಲ, ಬದುಕಿರ್ತಾನೆ. ಲಕ್ಷ್ಮಣಂಗೆ ಏನೂ ಆಗೋದಿಲ್ಲ. ಸಾವು ಅವನನ್ನು ಇಷ್ಟು ಬೇಗ ತಗೊಂಡು ಹೋಗೋದಿಲ್ಲ. ಬರ್ತಾನೆ ಬರ್ತಾನೆ. ಸರ್ತಿ ನನ್ನ ಹತ್ರ ಮಾತಾಡಬೇಕು ಅಂತ ಬಂದಾಗ ಪೂರ್ತಿ ಮಾತಾಡ್ಬಿಡ್ಬೇಕಾಗಿತ್ತು. ದೇವ್ರೇ ದೇವ್ರೇ, ನಮ್ಮ ಲಕ್ಷ್ಮಣನಿಗೆ ಏನು ಅಂದೇ ಇರಪ್ಪ.
ಕೀರ್ತಮ್ಮ ಈ ಮನೇಲಿದ್ದಾಗ ಅವ್ರಿಗಿಂತ ಮುಂಚೆ ಮನೆ ಕೆಲಸ ಎಲ್ಲ ಮಾಡಿ ಬೇಷ್ ಅನ್ಸ್ಕೋಬೇಕು ಅಂತ ಸುಮ್ಮನೆ ನಾಟಕ ಮಾಡೋಳು. ಆದ್ರೆ ಈಗ ಪೇಪರ್ ಓದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಹೇಳೋರ್ ಕೈಲಿ ಹೇಳಿಸಿದ್ರೆ ನಾನು ಗರ್ಭಿಣಿ ಅನ್ನೋ ಕಾರಣ ಕೊಟ್ಟು ಸುಮ್ಮನಾಗ್ತಾಳೆ. ಇವಳು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಈಗ ಯಾರು ಫೋನ್ ಮಾಡಿದ್ರು? ಕೀರ್ತಮ್ಮ. ಕೀರ್ತಮ್ಮ ಹೇಗಿದ್ದೀರಾ? ಶಾರದಾ ಹಾಸ್ಟೆಲಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೇ? ಹ್ಞೂ ಅಣ್ಣ, ಇಲ್ಲೆಲ್ಲ ಆರಾಮಾಗಿದೆ, ಏನೂ ತೊಂದರೆ ಇಲ್ಲ. ನಾನು ಬೆಳಗ್ಗೆಯಿಂದ ನಿಮ್ಮ ಫೋನಿಗೆ ಟ್ರೈ ಮಾಡ್ತಿದ್ದೆ ಅಣ್ಣ, ಸಿಗ್ತಿರ್ಲಿಲ್ಲ. ಮನೇಲೆಲ್ಲ ಹೇಗಿದ್ದಾರೆ? ಅವ್ರಿಗೇನಮ್ಮ, ಚೆನ್ನಾಗಿದ್ದಾರೆ, ಏನಾಗುತ್ತೆ? ಹಾಗಲ್ಲ ಅಣ್ಣ, ಬೆಳಗಿನ ಜಾವ ಒಂದು ಕೆಟ್ಟ ಕನಸು ಬಿದ್ದಿತ್ತು. ಅದರಲ್ಲಿ ಅಂಜಲಿ ದೊಡ್ಡತ್ತೆ ಪ್ರಾಣ ತೆಗಿಯಕ್ ನೋಡ್ತಿದ್ಲು. ಅದಕ್ಕೆ ಫೋನ್ ಮಾಡಿದೆ. ಆ ಥರದ್ದೇನೂ ಆಗಿಲ್ಲ ಕೀರ್ತಮ್ಮ. ಆಗೋಕೆ ನಾನು ಬಿಡೋದು ಇಲ್ಲ. ಇಷ್ಟಕ್ಕೂ ಆ ರೀತಿ ಪ್ರಯತ್ನ ಮಾಡಿದ್ರೂ ಮಾಡ್ತಾರೆ. ಆದ್ರೆ ಒಂದಂತೂ ನಿಜ ಕೀರ್ತಮ್ಮ, ಇಲ್ಲಿ ನಾನಿದ್ದೀನಿ. ನನ್ನ ಪ್ರಾಣ ಕೊಟ್ಟಾದ್ರೂ ಈ ಮನೆಯವ್ರನ್ನ ಕಾಪಾಡ್ಕೋತೀನಿ. ಒಂದು ಪ್ರಾಣ ತೆಗ್ದವಳಿಗೆ ಇನ್ನೊಂದು ಪ್ರಾಣ ತೆಗಿಯೋದೇನು ದೊಡ್ಡ ವಿಷಯ ಅಲ್ಲ ಅಣ್ಣ. ಆದ್ರೆ ಆ ರೀತಿ ಆಗ್ಬಾರ್ದು ಅಂತ ತಾನೆ ನಾವ್ ಅಷ್ಟೆಲ್ಲ ಕಷ್ಟಪಟ್ವಿ. ಅಣ್ಣ, ಶಾರದತ್ತೆ ಸಾಯೋ ಹಿಂದಿನ ದಿನ ನನ್ನ ಹತ್ರ ಯಾವುದೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರು. ಬಹುಶಃ ಅಂಜಲಿ ಮಾಡಿದ ಯಾವುದೋ ತಪ್ಪನ್ನ ಅವರು ಗುರ್ತಿಸಿದ್ರು ಅನ್ಸುತ್ತೆ. ಆದ್ರೆ ಅದನ್ನ ಹೇಳೋ ಅಷ್ಟರಲ್ಲಿ ಏನೇನೆಲ್ಲ ಆಗೋಯ್ತು. ಅಂದ್ರೆ ಶಾರದತ್ತೆ ನನ್ನ ಹತ್ರ ಮುಖ್ಯವಾದ ವಿಷಯ ಹೇಳ್ಬೇಕು ಅನ್ಕೊಂಡಿದ್ ರಾತ್ರಿನೇ ಇಷ್ಟೆಲ್ಲ ಆಯ್ತು ಅಂದ್ರೆ ಅದ್ರ ಹಿಂದೆ ಅಂಜಲಿದೆ ಕೈವಾಡ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಅಣ್ಣ. ಅಯ್ಯೋ, ಹಾಗಿದ್ರೆ ಅವತ್ತೇ ಎಲ್ಲರೆದ್ರಿಗೂ ಹೇಳ್ಬಿಡ್ಬೋದಾಯ್ತಲ್ಲ. ಅವತ್ ನನ್ನನ್ನ ರಾಘವ್ ಮಾತಾಡಕ್ ಎಲ್ ಬಿಟ್ರಣ್ಣ. ಅದು ಅಲ್ಲದೆ ನಾನು ಆ ವಿಷಯನ ಹೇಳಿ ಕೂಡ ಮನೆಯವ್ರು ಯಾರು ನನ್ನ ಮಾತನ್ನ ನಂಬ್ತಿರ್ಲಿಲ್ಲ. ಇಷ್ಟಕ್ಕೂ ಅಂಜಲಿನೇ ಇದಕ್ಕೆಲ್ಲ ಕಾರಣ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಎಲ್ಲಿದ್ಯಣ್ಣ? ಸಿಗುತ್ತೆ. ಸಿಕ್ಕ ದಿವಸ ನೀವು ಈ ಮನೆ ಒಳಗಿರ್ತೀರ. ಆಗ ಅವಳು ಈ ಮನೆಯಿಂದ ಆಚೆ ಬಿದ್ದಿರ್ತಾಳೆ. ಸರಿ ಅಣ್ಣ, ಏನಾದ್ರೂ ವಿಷಯ ಇದ್ರೆ ಫೋನ್ ಮಾಡಿ ಆಯ್ತಾ? ಸರಿ ಕೀರ್ತಮ್ಮ. ಹಾ, ನನ್ನನ್ನು ಹೊರಗಡೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರೋ ಈ ಮಾರುತಿನ ಮೊದಲು ಆಚೆ ಕಳಿಸ್ಬೇಕು. ಕೀರ್ತಿಗೆ ಇವನೇ ಲಿಂಕ್ ಕತ್ತರಿಸಲೇಬೇಕು. ಏ ರೋಹಿಣಿ, ಯಾಕೆ ಈ ಟಿ ಶರ್ಟ್ ಐರನ್ ಮಾಡಿಲ್ಲ? ಅಲ್ಲ, ನಿಮ್ಮಿಬ್ಬರಿಗೂ ಇವತ್ತು ಏನಾಗಿದೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ತಿಂಡಿನಾದ್ರೂ ಕೊಡ್ತೀರೋ ಇಲ್ವಾ? ಮಾಡಿಲ್ಲ. ಯಾಕೆ ಮಾಡಿಲ್ಲ? ದಿನಸಿ ಮುಗ್ದೋಗಿದೆ. ತರೋದ್ ತಾನೆ? ಮನೆ ಯಜಮಾನ ನೀನಪ್ಪ, ನೀನ್ ತೋಚ್ಕೊಂಡು ಏನ್ ತರ್ತೀಯೋ ಅದನ್ನ ನಾನು ಮಾಡ್ತೀನಿ. ಕೆಟ್ಟಿರೋ ಐರನ್ ಬಾಕ್ಸ್ನ ರಿಪೇರಿ ಮಾಡಿಸಿದ್ರೆ ಇಸ್ತ್ರಿ ಆಗಿರೋದು. ಮನೆ ಜವಾಬ್ದಾರಿ ತಗೊಂಡ್ಮೇಲೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಕಟ್ಟೋದಿಕ್ಕೆ ಹೇಳ್ಬೇಕಾ ಹೇಳು? ಇಲ್ಲಮ್ಮ, ಎಲ್ಲ ಕೆಲಸನೂ ಅಣ್ಣನೇ ಮಾಡ್ಲಿ. ಆಮೇಲೆ ನಾವೇನೋ ಮಾಡೋದು, ಅದು ಅವ್ನಿಗೆ ಇಷ್ಟ ಆಗದಿರೋದು. ಯಾಕೆ ಬೇಕು ಹೇಳೋದೆಲ್ಲ? ಕೀರ್ತಿನ ನನ್ನ ಮನೆಗೆ ಸೇರಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವಿಬ್ರು ನನ್ನ ಮೇಲೆ ರಿವೆಂಜಾ? ಹಾಗೆ ಅನ್ಕೋ. ಒಳ್ಳೆಯವ್ರನ್ನ ಗುರುತಿಸ್ತಿರೋ ಮನುಷ್ಯನ ವಿರುದ್ಧ ತಗೊಳ್ಬೇಕಾಗಿರೋದು ರಿವೆಂಜ್. ಅವ್ಳು ಮಾಡಿರೋ ಕೆಲಸ ನೋಡು ರಾಘವ, ನಿನ್ ಕಿವಿ ತುಂಬಿರೋ ಮಾತುಗಳನ್ನೆಲ್ಲ ಹೇಳ್ಬೇಡ ಇಲ್ಲಿ. ನಿನಗೇನ್ ತೋಚಿತೋ ಅದನ್ನ ಹೇಳು. ಈ ಮನೇಲಿದ್ದೋಳು, ನಮ್ಮ ಮಧ್ಯೆ ಜೀವನ ಮಾಡ್ದೋಳು, ನನ್ನನ್ನು ಕಾಡಕ್ ಬಂದ್ ಸ್ಯಾಂಡಿಗೆ ಕೆನ್ನೆಗೆ ಬಾರಿಸ್ದೋಳು ಅವಳು. ಇನ್ನೊಬ್ರು ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ದೋಳು ಕಣ ಅವಳು. ಆದ್ರೆ ಸೀತಾರಾಮಯ್ಯನ ಮನೆ ಹಾಳು ಮಾಡಿದೋಳು. ಹೇಗೋ ಹಾಳು ಮಾಡ್ತಾಳೆ. ಹಾಗೆ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಸಾಯಕ್ ಹೋದ ವಸುದಾನ ನಮ್ಮನೆ ಕರ್ಕೊಂಡ್ಬಂದು ಇಟ್ಕೊಂಡು ಆರೈಕೆ ಮಾಡ್ತಾ ಇದ್ಲಾ? ಅವಳಿಗೋಸ್ಕರ ಆ ಮದನ್ ಮೋಹನನ ಮದ್ವೆ ಆಗೋದಕ್ಕೆ ಹೋಗ್ತಾ ಇದ್ಲಾ? ಸೀತಾರಾಮಯ್ಯನವ್ರ ಮನೆ ಚೆನ್ನಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಆ ಮನೆ ಒಗ್ಗಟ್ಟು ಹೊಡಿಬಾರ್ದು ಅಂತ ತನ್ನ ಜೀವನನೇ ತ್ಯಾಗ ಮಾಡಕ್ ಹೊರಟಿದ್ ಕೀರ್ತಿ ಆ ಮನೇನ ಹಾಳು ಮಾಡಕ್ ಸಾಧ್ಯನಾ?
ಶಾರದಾ ಅವ್ರ ಸಾವಿಗೆ ಕಾರಣ ಆಗಕ್ ಸಾಧ್ಯನಾ? ಇಷ್ಟಕ್ಕೂ ನೀನು ಅವಳನ್ನ ತಂಗಿ ಅಂತ ಒಪ್ಕೊಂಡಿದ್ಯಾ. ತಪ್ಪು ಮಾಡಿ ಬಂದ ನಿಂತ ತಂಗಿನ ತಿದ್ದಿ ಬುದ್ಧಿ ಹೇಳ್ಬೇಕೇ ಹೊರತು ಮನೆಯಿಂದ ಆಚೆ ಕಳ್ಸೋದಲ್ಲ ಕಣೋ. ನಾಳೆ ನಾನು ಮದ್ವೆ ಆಗಿ ಯಾವ್ದೋ ಕಾರಣಕ್ಕೆ ಗಂಡನ ಮನೆಯಿಂದ ಬರ್ತೀನಪ್ಪ, ಆಗ ನನ್ನ ಹೀಗೆ ಆಚೆ ಆಗ್ತೀಯಾ? ಒಳ್ಳೇದನ್ನ ಪಡ್ಕೊಳ್ಳೋದು ಕಷ್ಟಪ್ಪ, ಆದ್ರೆ ಕಳ್ಕೊಳ್ಳೋದು ತುಂಬಾ ಸುಲಭ. ಇಂಥ ಟೈಮಲ್ಲಿ ಕೀರ್ತಿಗೆ ನಾವು ಸಪೋರ್ಟ್ ಆಗಿ ನಿಲ್ಬೇಕಿತ್ತು. ಮೊದಲೇ ನಿನ್ ಫ್ರೆಂಡ್ ಎಮೋಷನಲ್ಲು, ಕೀರ್ತಿ ಪ್ರೀತಿಗೋಸ್ಕರ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದ ನಿನ್ಗೂ ಗೊತ್ತು ತಾನೆ? ನೋಡು, ರಾಘವ ತನ್ನ ತಾಯಿ ಮೇಲೆ ಇಟ್ಟಿರೋ ಪ್ರೀತಿಯಿಂದ 4 ಮಾತು ಕೀರ್ತಿಗೆ ಅಂದಿರಬಹುದು, ಆದ್ರೆ ಖಂಡಿತವಾಗ್ಲೂ ನಾಳೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಕಣೋ. ಆಗ ನೀನ್ ಯಾವ ಮುಖ ಇಟ್ಕೊಂಡು ಅವ್ರ ಮನೆಗೆ ಹೋಗ್ತೀಯಾ? ಜವಾಬ್ದಾರಿ ಕತ್ ಹಿಡಿದು ತಳ್ಳೋದ್ರಲ್ಲಿ ಇರಲ್ಲ ಕಣೋ, ಸಮಾಧಾನ ಮಾಡೋದ್ರಲ್ಲಿ ಇರುತ್ತೆ. ಒಳ್ಳೆತನ ಬೇರೆಯವ್ರ ಮಾತು ಕೇಳೋದ್ರಲ್ಲಿ ಇರಲ್ಲ, ಆ ಮಾತನ್ನ ಕೇಳಿ ತೂಕ ಮಾಡಿ ತಗೊಳ್ಳೋದ್ರಲ್ಲಿ ಇರುತ್ತೆ. ಮದ್ವೆಗ್ ಮುಂಚೆನೆ ಫ್ರೆಂಡ್ ಮಾತು ಕಟ್ಕೊಂಡು ಕೀರ್ತಿನ ಆಚೆ ತಳ್ಳಿದ್ಯಾ, ಮದ್ವೆ ಆದ್ಮೇಲೆ ಹೆಂಡತಿ ಮಾತು ಕಟ್ಕೊಂಡು ನನ್ನನ್ನು ಆಚೆ ತಳ್ಳಲ್ಲ ಅಂತ ಏನೋ ಗ್ಯಾರಂಟಿ? ಅಮ್ಮ ಪ್ಲೀಸ್, ಇನ್ನೇನು ಮಾತಾಡ್ಬೇಡಮ್ಮ. ನನಗೆಲ್ಲ ಅರ್ಥ ಆಗಿದೆ. ಇಲ್ಲ ಒಂದ್ ಕಡೆ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ ಅಮ್ಮ. ಎಲ್ಲೋ ಅಲ್ಲಪ್ಪ, ಆಗಿರೋದೆಲ್ಲನೂ ತಪ್ಪೆ. ಈಗ ನಾನೇನ್ ಮಾಡ್ಬೇಕಮ್ಮ? ನೋಡು, ಮೊದ್ಲು ಅವಳನ್ನ ಹುಡುಕ್ಬಿಟ್ಟು ಮನೆ ಕರ್ಕೊಂಬರೋ. ಹೋಗಪ್ಪ. ಕಿಟಿ, ತಪ್ಪು ಮಾಡ್ಬಿಟ್ಟೆ ಕಣೋ ನೀನು. ಕೀರ್ತಿ ತುಂಬಾ ಒಳ್ಳೆಯವಳು, ನೀನು ಅವಳ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟೆ ಕಣೋ. ಯಾಕೋ ನಾವು ಸೇಡ್ ತೀರಿಸ್ಕೊಳ್ಳೋ ಪ್ರೋಗ್ರಾಮ್ ನಿಧಾನ ಮಾಡ್ತಿದ್ದೀವಿ ಅಂತ ಅನ್ಸೋದಕ್ಕೆ ಶುರು ಆಗಿದೆ ಅಪ್ಪ. ನೋಡಪ್ಪ, ಆಸ್ತಿ ನನ್ನ ಕೈಗೆ ಬಂದಿದೆ, ಶಾರದಾ ದೇವ್ರ ಪಾದ ಸೇರಾಗಿದೆ, ಆ ಮನೇಲಿ ಎಲ್ರಿಗೂ ನನ್ ಮೇಲೆ ವಿಶ್ವಾಸ. ಇನ್ನು ನಮ್ ಪ್ರಯತ್ನ ಹಾಳು ಮಾಡೋ ಕೀರ್ತಿ ಕೂಡ ಅಲ್ಲಿಲ್ಲ. ಹೀಗಿರುವಾಗ ಆ ಮನೆಯವ್ರನ್ನೆಲ್ಲ ಬೀದಿಗೆ ತಳ್ಳೋ ಪ್ರೋಗ್ರಾಮ್ನ ನಾವ್ ಯಾಕೆ ಬೇಗ ಮಾಡಿ ಮುಗಿಸ್ಬಾರ್ದು? ಡೇಟ್ ನಾನೇ ಫಿಕ್ಸ್ ಮಾಡ್ತೀನಿ, ಆಗ ನೀನ್ ಆ ಮನೆಗೆ ಎಂಟ್ರಿ ಕೊಡು. ತಳ್ಳೋ ಕೆಲ್ಸನ ನಿನ್ ಕೈಯಿಂದಲೇ ಮಾಡಿಸ್ತೀನಿ ಅಪ್ಪ. ಆವತ್ತು ಈ ಅಂಜಲಿ ಗಾಯತ್ರಿ ಅಲ್ಲ ಅನ್ನೋ ನಿಜಾನ ಹೇಳ್ತೀನಿ, ನೀನೇ ನಮ್ಮಪ್ಪ ಅನ್ನೋ ಸತ್ಯನ ಸಿಡಿಸ್ತೀನಿ. ಅದಕ್ಕೆ ಮುಂಚೆ ನೀನು ಕೆಲವು ಶಕ್ತಿಗಳನ್ನ ತಿಳ್ಕೋಬೇಕು ಮಗಳೇ. ಇಲ್ಲಾಂದ್ರೆ ಈ ಜಗತ್ತು ನಿನ್ನ ಬುದ್ಧಿ ಇಲ್ದವಳು ಅಂತ ಬ್ರ್ಯಾಂಡ್ ಮಾಡ್ಬಿಡುತ್ತೆ. ಬುದ್ಧಿ ಇಲ್ದೇ ಇದ್ದಿದ್ರೆ ಆ ಸೀತಾರಾಮಯ್ಯನ ಇಡೀ ಆಸ್ತಿ ನನ್ ಕೈಗೆ ಬರ್ತಿತ್ತೇನಪ್ಪ? ಅದು ಕೇವಲ ನಿನ್ನ ಕೈಗೆ ಬಂದಿದೆ ಅಷ್ಟೇ, ನಿಂದಾಗಿಲ್ಲ. ಅಪ್ಪ, ಅದನ್ನೆಲ್ಲ ನನ್ನ ಹೆಸರಿಗೆ GPA ಮಾಡಿಸಿದ್ದಾರೆ. GPA ಮಾಡಿದ ತಕ್ಷಣ ಇಡೀ ಆಸ್ತಿ ನಿಂದಾಗಲ್ಲ, ಅದಕ್ಕೆ ವಾರಸ್ದಾರಳು ನೀನಾಗಲ್ಲ. ಅಪ್ಪ, ಏನ್ ಹೇಳ್ತಾ ಇದ್ಯಾ? GPA ಒಂದನ್ನು ಇಟ್ಕೊಂಡು ನಿನ್ನ ಹಕ್ಕನ್ನ ನೀನು ಸಾಧಿಸಕ್ಕಾಗಲ್ಲ ಮಗಳೇ. ಹೀಗೆಲ್ಲ ನಿಯಮಗಳ ಬದಲಾಗಿದೆ. ಆ ಮನೆಯವರೆಲ್ಲ ಸೇರ್ಕೊಂಡು ಇಡೀ ಆಸ್ತಿನ ನಿನ್ನ ಹೆಸರಿಗೆ ಸೈನ್ ಮಾಡಿ ರಿಜಿಸ್ಟರ್ ಮಾಡಿಕೊಟ್ರೆ ಆಗ ಆ ಮನೆಯಲ್ಲಿ ನೀನ್ ಹೇಳಿದ್ ನಡೆಯುತ್ತೆ. ಅಲ್ಲಿ ತನಕ ನೀನ್ ಆಡ್ತಿರೋ ನಾಟಕನ ಮುಂದುವರಿಸ್ತಾ ಆ ಮನೆಯಲ್ಲಿ ನೀನು ಉಳಿಯೋದು ಅನಿವಾರ್ಯ ಆಗುತ್ತೆ. ಹಾಗಾದ್ರೆ ಮನೆಯವರೆಲ್ಲ ಸೈನ್ ಹಾಕಿ ಆಸ್ತಿನ ನನ್ನ ಹೆಸರಿಗೆ ಮಾಡೋ ಸಂದರ್ಭನ ನೀನೇ ಹುಟ್ಟಾಕ್ಬೇಕು, ಅದಕ್ಕೇನಾದ್ರೂ ನೀನೇ ಪ್ಲಾನ್ ಮಾಡ್ಬೇಕು. ಅಲ್ಲಿ ತನಕ ನೀನ್ ಯಾರು ಅನ್ನೋ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಿರೋ ಶಾರದಾ ಗೋರಿಲ್ ಮಲಗಿದ್ದಾಳೆ, ಕೀರ್ತಿ ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಗಾಯತ್ರಿ ಅಲ್ಲ ಅನ್ನೋ ಸತ್ಯ ಸದ್ಯಕ್ಕಂತೂ ಈಚೆ ಬರಲ್ಲ. ಸಂದರ್ಭನ ಹೀಗೆ ಇಟ್ಟಿರು ಮಗಳೇ, ಕತ್ತಿಡ್ದು ಆಚೆ ತಳ್ಳೋಕ್ ಮುಂಚೆ ಸೀತಾರಾಮಯ್ಯನ ಇಡೀ ಆಸ್ತಿ ನಮ್ಮ ಕೈಯಲ್ಲಿರ್ಬೇಕು. ಮಾವಯ್ಯ, ಕಾಫಿ ತಗೊಳ್ಳಿ. ಏನು ಹುಡುಕ್ತಿದ್ದೀರಾ ಮಾವ? ನಾನು ಹೆಲ್ಪ್ ಮಾಡ್ಲಾ? ಅವತ್ತು ಸ್ವಾಮೀಜಿ ನನಗೊಂದು ಲೆಟರ್ ಕೊಟ್ಟಿದ್ರು, ಎಲ್ಲೋ ಇಟ್ಟಿದ್ದೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ.
ನಾನು ಹಾಗಿದ್ರೆ ಓದೋಕ್ಕಾಗಲ್ಲ, ಲೆಟರ್ ಎತ್ತಿಟ್ಟಿರು ಒಂದೇ ಅಲ್ವೇ? ಎಲ್ಲಿಟ್ಟೆ ನೀನು? ಹಾ ನೆನ್ಪಾಯ್ತು ಮಾವಯ್ಯ, ಕರೆಕ್ಟ್. ನೀವು ಹೇಳಿದ್ರಲ್ಲ ಮಾವಯ್ಯ, ಕನ್ನಡಕ್ಕೆ ಇಲ್ದೆ ನನಗೆ ಓದಕ್ಕಾಗಲ್ಲ, ಅಲ್ಲೇ ಇಟ್ಬಿಡಮ್ಮ ಅಂತ. ನಾನು ಇಲ್ಲೇ ಇಟ್ಟಿದ್ದೆ ಮಾವಯ್ಯ. ಇಟ್ಟಿದ್ರೆ ಇಲ್ಲೇ ಇರಬೇಕಿತ್ತು. ನಾನು ಇಲ್ಲದೆ ಇರುವಾಗ ಯಾರು ರೂಮಿಗೆ ಬರೋದಿಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ಯಾರು ಏನೂ ಮುಟ್ಟೋದಿಲ್ಲ. ಅಂದಮೇಲೆ ಚೆಲ್ಲೋಯ್ತು ಲೆಟರು. ಅಂದಾಗೆ ಮಾವಯ್ಯ, ಅವತ್ ನಾನು ಇದೇ ರೀತಿ ನಿಮ್ಗೆ ಕಾಫಿ ಕೊಡೋದಕ್ಕಿಂತ ರೂಮಿಗೆ ಬಂದಿದ್ದೆ. ಆಗ ನೀವು ರೂಮಲ್ಲಿ ಇರ್ಲಿಲ್ಲ, ಶಾರದತ್ತೆ ಇದ್ರು. ಆ ಲೆಟರ್ನ ಶಾರದತ್ತೆ ತಗೊಂಡು ಓದ್ತಾ ಇದ್ರು. ಶಾರದಾ ಓದ್ತಾ ಇದ್ದದ್ದು ಅದೇ ಲೆಟರು ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ನೀ ಏನಾದರೂ ಅದನ್ನು ಮೊದಲೇ ಓದಿದ್ಯಾ? ಹಾ ಅದೇ ಮಾವ, ಆ ಕವರ್ ಮೇಲೆ ಆಶ್ರಮದ ಸೀಲ್ ಇತ್ತು, ಹಾಗಾಗಿ ಅದೇ ಲೆಟರ್ ಅಂತ ಅನ್ಕೊಂಡೆ. ಶಾರದಾ ಆ ಲೆಟರ್ ಓದಿದ್ದ? ಹಾ ಅಷ್ಟೇ ಅಲ್ಲ ಮಾವಯ್ಯ, ನಾನು ಶಾರದಾ ಹತ್ರ ಅದೇನು ಅಂತ ಕೇಳ್ದೆ, ತಕ್ಷಣ ಮುಚ್ಚಿಟ್ಕೊಂಡ್ಬಿಟ್ರು. ನಾನು ಏನು ಕೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಮೊದ್ಲಿಂದಲೂ ನನ್ಗೆ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಿ ಅಭ್ಯಾಸ ಇಲ್ಲ ನೋಡಿ, ಹಾಗಾಗಿ ಸುಮ್ಮನಾದೆ, ಏನು ಬಲವಂತ ಮಾಡಿಲ್ಲ. ಆಮೇಲೆ ಶಾರದಾ ಅತ್ತೆ ಆ ಲೆಟರ್ ತಗೊಂಡು ರೂಮ್ಗೆ ಹೋದ್ರು. ಅಲ್ಲೇ ಎಲ್ಲಾದ್ರೂ ಎತ್ತಿಟ್ಟಿರ್ತಾರೆ. ಮಾವ, ನಿಮ್ಗೆ ಆ ಲೆಟರ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾನು ಹೋಗಿ ಹುಡ್ಕೊಂಬರ್ಲಾ? ಬೇಡ ಬಿಡಮ್ಮ, ಕೇಳಬೇಕು ಅಂದ್ರೆ ಅವಳೇ ಇಲ್ಲ. ಅವಳು ಎಲ್ಲಿ ಇಟ್ಟಿದ್ದಾಳೋ ಯಾರಿಗೂ ಗೊತ್ತು. ಇಷ್ಟಕ್ಕೂ ಅದರಲ್ಲಿ ಹೇಳಲೇಬೇಕಾದಂಥ ವಿಷಯ ಇದೆ ಅಂದರೆ ಶಾರದಾ ನನಗೆ ಹೇಳಿರ್ತಿದ್ಲು ಅಲ್ಲ. ಆಯ್ತು ರೀ, ಸರಿ, ಇದನ್ನೆಲ್ಲ ಎತ್ತಿಟ್ಬಿಡಮ್ಮ. ಸರಿ ಮಾವಯ್ಯ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ನಿಮ್ ಮುಂದೆ ಕಣ್ಣೀರ್ ಹಾಕ್ಬಾರ್ದು, ನಿಮ್ ಕುಟುಂಬದಲ್ಲಿ ಕಣ್ಣೀರ್ ತರಿಸ್ಬಾರ್ದು ಅಂತ ಈ ಒಗ್ಗಟ್ಟು ಕುಟುಂಬ ಸೇರ್ಕೊಂಡೆ. ಆದ್ರೆ ಆಗಿದ್ದೇನು? ಎಲ್ಲ ಅನಾಹುತಕ್ಕೂ ಕಾರಣ ಈ ಗಾಯತ್ರಿನೇ. ನಾನೇ ಯಾಕೋ ಒಗ್ಗಟ್ಟು ನನ್ನನ್ನ ಹತ್ರ ಸೇರ್ಸಲ್ಲ ಅನ್ಸುತ್ತೆ. ಅದಕ್ಕೆ ಈಗ PGಲಿ ಸೆಟ್ಲ್ ಆಗಿದ್ದೀನಿ. ಆಶೀರ್ವಾದ ಮಾಡಿ ಅತ್ತೆ, ನನ್ನ ಬದುಕನ್ನ ನಾನು ಕಟ್ಕೊಳಕ್ ಹೊರಟಿದ್ದೀನಿ. ನಿಮ್ಮ ಮಗುಗೋಸ್ಕರನಾದ್ರೂ ನಾನು ಬದುಕಲೇಬೇಕಲ್ವಾ ಅತ್ತೆ? ಇಲ್ಲದೆ ಹೋಗಿದ್ದಿದ್ರೆ ಆರಾಮಾಗಿ ನಿಮ್ ಜೊತೆನೆ ಬಂದ್ಬಿಡ್ತಾ ಇದ್ದೆ. ಸಾಯೋ ಮಾತಾಡಬಾರ್ದು ಅಂತ ಎಷ್ಟೋ ಸಲ ಅನ್ಕೊಳ್ತೀನಿ ಅತ್ತೆ, ಆದ್ರೆ ಯಾಕೋ ಸಾಯೋ ಮಾತೆ ಬಂದ್ಬಿಡುತ್ತೆ. ನನ್ನ ಉದ್ದೇಶ ಇದ್ದಿದ್ದೆ ಒಗ್ಗಟ್ಟು ಕುಟುಂಬಕ್ಕೆ ಅಂಟಿರೋ ಶನಿನ ತೊಲಗಿಸ್ಬೇಕು ಅಂತ. ಆದ್ರೆ ಅದೇ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಅತ್ತೆ.